ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದಂತ ತಿಳಿಸ್ತಾ ಇದ್ದೀನಿ. ಮತ್ತು ಈ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರ್ತೈತೆ ರೀ. ಖಂಡಿತ ನೀವು ಕೂಡ ಒಂದು ಸಲ ಆದರೆ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಈ ಒಂದು ರೆಸಿಪಿನ ಮಾಡೋದು ನೋಡೋಣ. ಮೊದಲಿಗೆ ನೋಡ್ರಿ, ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ತದನಂತರ ಒಂದು 4-5 ಬೆಳ್ಳುಳ್ಳಿ ಗಡ್ಡಿನ ಈ ರೀತಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಇವಾಗ 1 ಕಟ್ ಆಗಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಈ ರೀತಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನ ಚೆನ್ನಾಗಿ ಹುರ್ಕೋಬೇಕಾಕತ್ರಿ. ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ ಮತ್ತು ಇದರಲ್ಲಿರೋಂಥ ಕಹಿ ಅಂಶ ಅನ್ನೋದು ಹೋಗ್ತದ್ರಿ. ಜಾಸ್ತಿ ಕಹಿ ಅನ್ನೋದು ಬರೋದಿಲ್ಲ. ನೋಡ್ರಿ, ಈ ರೀತಿ ಸೊಪ್ಪನ್ನ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಸೈಡ್ ಎತ್ತಿಟ್ಬಿಡೋಣ. ಬರ್ರಿ, ಇದೇ ಬಾಣಲಿಗೆ ಇವಾಗ ಒಂದು 2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ ಬಳಿಕ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಇಂಗು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಸೊಪ್ಪಿನ ಪಲ್ಯ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ. ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಿರ್ತೀರಾ, ಕರಿ ಮಾಡಿರ್ತೀರಾ, ಮತ್ತು ಇದ್ರದ್ದು ದಾಲ್ ಮಾಡಿರ್ತೀರಾ, ತುಂಬ ಚೆನ್ನಾಗಿರ್ತೈತಿ. ಹಾಗಾಗಿ ಒಂದು ಪಲ್ಯ ನೋಡ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ. ನೋಡ್ರಿ, ಇದಕ್ಕೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಇವಾಗ ಬರ್ರಿ, ಒಂದು ಬಟ್ಲಾಗಷ್ಟು ಹಸಿ ಬಟಾಣಿ ತೊಗೊಂಡಿದ್ದೆ. ಹಸಿ ಬಟಾಣಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಆದರೂ ಬೇಯಿಸ್ಕೋಬೇಕಾಕತ್ರಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ಬಳಿಕ ಇವಾಗ ಒಂದು 2-3 ಸ್ಪೂನ್ ಆಗಷ್ಟು ಹುರ್ಗಡ್ಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕಾಕತ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತ್ರಿ ಪಲ್ಯ. ಈ ರೀತಿ ಮಾಡಿಕೊಡ್ರಿ, ಮನ್ಯಾಗಂತೂ ಅಷ್ಟು ಇಷ್ಟಪಡ್ತಾರೆ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ಚೆನ್ನಾಗಿರ್ತೈತಿ. ನೋಡ್ರಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ರೀತಿ ಮತ್ತೊಂದು ಸಲ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಆದ್ರೆ ಇದನ್ನ ಬೇಯಿಸ್ಬೇಕಾಕತ್ರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮು ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಈ ಕಡೆ ಸ್ವೀಟಾಗಿ ಮತ್ತು ಒಂದು ಸ್ವಲ್ಪ ಪ್ಲೇನಾಗಿ ರುಚಿಯಾಗಿ ತುಂಬ ಚೆನ್ನಾಗಿ ಬರ್ತೈತ್ರಿ. ನೋಡ್ರಿ, ಇಷ್ಟು ಥಿಕ್ನೆಸ್ ಅನ್ನೋದು ಬಂದೈತಿ. ಇವಾಗ ಇದು ಕುದಿ ಹತ್ತುವಾಗ ನಾವು ಮುಂಚೆನೇ ಹುರಿದಿಟ್ಟಿದ್ವಲ್ಲ ಸೊಪ್ಪನ್ನ, ಮೆಂತ್ಯ ಸೊಪ್ಪು, ಇದಕ್ಕೆ ಸೇರಿಸ್ಕೋಬೇಕಾಕತ್ರಿ. ನೋಡ್ರಿ, ಇವಾಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಕತ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ. ಹೀಗೆ ಒಂದು 5 ನಿಮಿಷ ಬೇಯಿಸಿದ್ರೆ ನಮ್ಮ ಮೆಂತ್ಯ ಸೊಪ್ಪಿನ ಪಲ್ಯ ಅನ್ನೋದು ರೆಡಿ ಆಕತ್ರಿ. ನೋಡ್ತಿದ್ದಲ್ರಿ, ಮೆಂತ್ಯ ಸೊಪ್ಪಿನ ಪಲ್ಯ ದಿಢೀರಾಗಿ ಮಾಡುವಂಥ ಈ ಒಂದು ಸೊಪ್ಪಿನ ಪಲ್ಯ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವಾಗ ನೋಡ್ರಿ, ಇದನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆ ಈ ಒಂದು ರೆಸಿಪಿನ ಸವಿತಾ ಇದ್ರೆ ಅಷ್ಟು ಮಸ್ತಾಗಿರ್ತೈತಿ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ತುಂಬ ಚೆನ್ನಾಗಿರ್ತೈತಿ. ಮತ್ತು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.